2000ದಾಗ ಕಾಂಗ್ರೆಸ್ ಪಕ್ಷ ಸೇರಿದ್ದು ನನ್ನ ಭಾಳ ದೊಡ್ಡ ಪೆಟ್ಟು ಬಿತ್ತು. ಮೂರನೇ ಸಲ ಮಾಡ್ತಾರಂತ ನಾನು ಆಸೆ ಇಟ್ಕೊಂಡಿದ್ದೆ. ಅದು ಪ್ರಿಯಾಂಕ್ ಖರ್ಗೆ ಫಸ್ಟ್ ಟೈಮ್ MLAಗೆ ಮಂತ್ರಿ ಮಾಡಿ, ಅದು ನಮಗೆ ಭಾಳ ಮುಜುಗರ ಆಯಿತು. ನಾನು ಭಾಳ ಚಾಲೆಂಜ್ ಆಗಿ BJP ಪಾರ್ಟಿಯಿಂದ ಜವಾಬ್ದಾರಿ ತಗೊಂಡಿದ್ದೆ. ಹೆಲಿಕಾಪ್ಟರ್ ಕೂಡ ಕೊಟ್ಟರು. ಕೆಲವು ನಮ್ಮ ಲೀಡರ್ಗಳು, ಕೆಟ್ಟ ರಾಜಕಾರಣಿಗಳು ನಮ್ಮ ಮನೆ ಹೊಡಿತಕ್ಕಂಥ ಕೆಲಸ ಮಾಡಿ ನಮ್ಮ ತಮ್ಮಗೆ ತಿಳಿದುಂಬಿಸಿ ನನ್ನ ಎದುರೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿ ನಾವಿಬ್ಬರು ಸೋತು. ಅವನಿಗೆ ಪಾರ್ಟಿಗೆ ತಗೋಬೇಕಾದ್ರೆ ಸೌಜನ್ಯಕ್ಕಾದರೂ ನಾವು ಕೂಡ ಮಾತಾಡಬೇಕಾಯ್ತು. ಎಮ್ಮ ಪಾಟೀಲ್ ನಾನು ತಗೋಂತ ಹೇಳ್ತೀನಿ ಅಂದಮೇಲೆ ನನ್ನ ತಮ್ಮಗೆ ಹೆಂಗೆ ಗುರುತು ಮಾಡ್ತೀನಿ? ನಮಗೆಲ್ಲ ಏನಾಗಿದೆ, ಕಾಂಗ್ರೆಸ್ BJP ಯೂಸ್ ಮಾಡ್ತಾರೆ. ಮಲಿಕೆ ಗುತ್ತಿರ ಶಕ್ತಿ ಉಪಯೋಗಿಸ್ತಾರೆ. ಆ ಗೆದ್ದ ಮೇಲೆ ಮಲಿಕೆ ಗುತ್ತಿರ ಮೂಲೆ ಹೋಗ್ತಾರೆ. ಮತ್ತು ಇವರು BJP ಅವರು ಅನ್ಯಾಯ ಮಾಡಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರಿ ಅವ್ರನ್ನ ರಾಧಾಕೃಷ್ಣನ್ ಆಡಿಸ್ತಾ ಇದ್ದೀವಿ. ನಾನು ಅವ್ರಿಗೆ ಕೇಳ್ತಿಲ್ಲ, ಯಾಕಂದ್ರೆ ನಾನು ಹೇಳಿದ್ದೆ ಅಫಜಲ್ಪುರ ತಾಲೂಕಿಗೆ ಶಾಸಕ ಯಾವ ಇರ್ತಾನೆ ಅವನೇ ಮುಖ್ಯಮಂತ್ರಿ. ಅದ್ರ ಒಂದು ನಾನು ಹೇಳ್ತೀನಿ, ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮ ಶಾಸಕರಿಗೆ ದುಡ್ಡಿನ ಕೊರತೆ ಇಲ್ಲ. ಯಾರ್ಯಾರಿನ ಕರ್ಕೊಂಡ್ಬಂದು ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆಲ್ಲ ಅಧಿಕಾರ ಕೊಟ್ಟರು, ನನಗೆ ಅಧಿಕಾರ ಕೊಡಲಿಲ್ಲ. ಅವ್ರಿಗೆ ಭೀಮಾ ಪ್ರಾಜೆಕ್ಟ್ ಮುಂದುವರಿಸ್ತಕ್ಕಂಥ ದೃಷ್ಟಿಯಿಂದ ದೇವೇಗೌಡರ ಜೊತೆಗೆ ಸಮಾಲೋಚನೆ ಮಾಡಿ ಮೀಟಿಂಗ್ ಮಾಡಿ ನಾನು ಕಾಂಗ್ರೆಸ್ ಜಾಯ್ನ್ ಆಯಿತು. ದಟ್ ಈಸ್ ಮೇಜರ್ ಮಿಸ್ಟೇಕ್. ನನಗೆ ಸೇರಾದ ಇದ್ದಿದ್ದಿಲ್ಲ, ದೇವೇಗೌಡ ಬಿಡೋಂಥ ಪ್ರಶ್ನೆನೇ ಇರಲಿಲ್ಲ. ಆದರೆ ನಮ್ಮ ತಂದೆಯವ್ರು ತಿರ್ಕೊಂಡಿದ್ರು, ಅಲ್ಲಿ ಹೋದ್ರೆ ನಮ್ಮ ಭವಿಷ್ಯ ಇಲ್ಲ, ಅಲ್ಲಿ ತುಳಿದಾರೆ ನಮ್ಗೆ ಅಂತ ಹೇಳೋದು. ಆದರೂ ಒತ್ತಡ ತಂದು ತಾಯಿ ಮುಖಾಂತರ ಒತ್ತಡ ಆಗಿದ್ದರಿಂದ 2000ದಾಗ ಕಾಂಗ್ರೆಸ್ ಪಕ್ಷ ಸೇರಿದ್ದು ನನ್ನ ಭಾಳ ದೊಡ್ಡ ಪೆಟ್ಟು ಬಿತ್ತು. 2017ವರೆಗೆ ಅದರಲ್ಲಿ ಒಂದು ಕೆಲಸ ಏನಾಯ್ತಪ್ಪ ಅಂದರೆ, ಯಾವಾಗ ನನಗೆ ಇಷ್ಟು ಸಲ 6 ಬಾರಿ MLA ಆದರೂ ಮಂತ್ರಿ ಮಾಡಿಲ್ಲ ಅಂದಮೇಲೆ ಸಿದ್ದರಾಮಯ್ಯವರ ವಿರುದ್ಧ ನಾನು ಶೆಡ್ಡರ್ ಹೊಡೆದು ನಿಂತಿದ್ದೆ 2013ರಲ್ಲಿ. ಅವಾಗ ನಮ್ಮದೇ ಸರ್ಕಾರ ಇತ್ತು. ನಮ್ಮದೇ ಸರ್ಕಾರ ಇದ್ದರೂ ಮಂತ್ರಿ ಮಾಡ್ತೀವಿ ಅಂತೆಲ್ಲ ಅಹಮದ್ ಪಟೇಲ್ ಹೇಳಿದ್ರು ಮಾಡಿದ್ರು. ಒಂದು ಫಸ್ಟ್ ರೀಶೇಪಲ್ದಾಗ ನನ್ನ ಹೆಸರು ಬರಲಿಲ್ಲ, ಸೆಕೆಂಡ್ ರೀಶೇಪಲ್ದಾಗ ನನ್ನ ಹೆಸರು ಬರಲಿಲ್ಲ. ಮೂರನೇ ಸಲ ಮಾಡ್ತಾರಂತ ನಾನು ಆಸೆ ಇಟ್ಕೊಂಡಿದ್ದೆ. ಅದು ಪ್ರಿಯಾಂಕ್ ಖರ್ಗೆ ಫಸ್ಟ್ ಟೈಮ್ MLAಗೆ ಮಂತ್ರಿ ಮಾಡಿ, ಅದು ನಮಗೆ ಭಾಳ ಮುಜುಗರ ಆಯಿತು, ಇನ್ಸಲ್ಟ್ ಆಯಿತು. ಅವಾಗ ನಾವು ರಿವೋಕ್ ಆಗಿ 24 ಜನ MLA ತೊಗೊಂಡು ಮುಖ್ಯಮಂತ್ರಿ ಇಳಿಸ್ತಕ್ಕಂಥ ಒಂದು ಸಂಪೂರ್ಣ ತಯಾರದಲ್ಲಿದ್ದೆವು. ಆ ಸುದ್ದಿ ತಿಳಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿ, ಇಲ್ಲಪ್ಪ ನೀವು ಹೋಗಬಾರ್ದು, ನಮ್ಮ ತಪ್ಪಾಗ್ಯಾವ, ಮುಂದೆ ಇದು ಮಾಡ್ತೀವಿ ಹಂಗೆ ಸಾಕಷ್ಟು ಮನವೊಲಿಸಿದ್ರು ಕೂಡ ನಾವು ಒಪ್ಪಿರಲಿಲ್ಲ. ಹಿಂದುಳಿದ ನಾಯಕ ನಾನು ಮಾಡೋದ್ರಿಂದ ಹಿಡಿತಾನೆ, ಫುಲ್ ಟರ್ಮ್ ಆಗಲ್ಲ ಅನ್ನೋಂಥ ಒಂದು ವಾತಾವರಣ ಕೆಲವು ಜನ ಹೇಳೋದ್ರಿಂದ ಆಯ್ತಪ್ಪ, ನನ್ನಿಂದ ಒಬ್ಬ ಮುಖ್ಯಮಂತ್ರಿ ಯಾಕೆ ಇಳಿಸ್ಬೇಕು, ಇನ್ನು 2 ವರ್ಷ ಉಳಿದಿತ್ತವ, ಆಯಿತು ಮುಂದೆ ಮಾತ್ರ ನಾನು ಇರಲ್ಲ ಈ ಪಾರ್ಟಿಯಲ್ಲಿ, BJP ಗೊತ್ತಿದ್ದೇಳಿ ಅವಾಗ ಒಂದು ಕಂಡೀಷನ್ ಮಾಡಿದೆ. ಅವಾಗನವ್ರ ಹತ್ರ ಮಂತ್ರಿ ಏನೇ ಕೊಡಲ್ಲ ಬಿಡಿ, ಕೇಳಿಲ್ಲೇನು. ಅವಾಗೇ ಗೂಳೂರು ಬ್ಯಾರೇಜ್ ಬ್ರಿಡ್ಜ್ ಮಾಡಿದೆ. ನಮ್ಮ MLA ಎಮ್ಮ ಪಡ್ಲಿಕ್ಕೆ ಕೇಳಿ ಯಾವಾಗ ಮಾಡಿದ್ವಿ, ಉಡ್ಚಾಣ ಬ್ರಿಡ್ಜ್ ಮಾಡಿದೆ, ಅಂಥ ಬ್ರಿಡ್ಜ್ ಮಾಡಿದೆ. ಇವು ರೋಡ್ಗಳೆಲ್ಲ ಅಗಲವಾದ ರೋಡ್ಗಳಾಗಿವೆ, ಅಂಥ ಹಾಸ್ಪಿಟ್ಲ್ಗಳಿಗೆಲ್ಲ ಫಂಡ್ಸ್ ತಂದಿದೆ ಸಾಕಷ್ಟು. ಮತ್ತು ಒಂದು ಡೆವಲಪ್ಮೆಂಟಿಗೆ ನಾನು ಪಾರ್ಟಿ ಜಾಯ್ನ್ ಆಗಿ ನೋಡ್ತಾಗೆ ನನ್ನ ಅಧಿಕಾರಿಗಳಿಗೆ ಇಲ್ಲಿ ಹೋಗಿದ್ದೆ. ಯಡಿಯೂರಪ್ಪ ಅವರು ನಮ್ಗೆ ಕರೆಸಿದ್ರು, ಭಾಳಷ್ಟು ಅಭಿಮಾನಿಯಿಂದ ಮರ್ಯಾದೆ ಕೊಟ್ಟರು. 2018ರಲ್ಲಿ ನಾವು ಹೋಗಿ BJPಗೆ ಸೇರಿಕೊಂಡು ಈ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ 60,000 ಇತಿಹಾಸದಲ್ಲಿ 10,000 ಓಟ್ BJP ತೊಗೊಂಡು, ಅದನ್ನು 60,800 ಓಟ್ ತೊಗೊಂಡು. ರಾಜೇಂದ್ರ ಪಾಟೀಲ್ಗೆ ಏನು ಆದಿ ಬಡಿಗೇರ್ ಓಟ್ ಮಲ್ಲಿಗೆ ಗುತ್ತಿರ ಭಾಳ ಫೇವರ್ ಅವ, ಆ ಓಟ್ ಬೈಫರ್ಕೇಷನ್ ಮಾಡ್ಬೇಕಂತ ತಿಳ್ಕೊಂಡು ರಾಜೇಂದ್ರ ಅವ್ರಿಗೆ ನಿಲ್ಲಿಸಿದ್ರು ನಮ್ಮ ರೇವರಗೌಡಗೆ. ಅವು 13,000-14,000 ಓಟ್ ತೊಗೊಳ್ಳಲಿಂದ ನಾನು ಸೋತೆ. BJP ಫಸ್ಟ್ ಜೆಂಡಾ ಹತ್ತಿತ್ತು. ಸೊ 60,800 ಓಟ್ ತೊಗೊಂಡ್ರು ಕೂಡ ಎಮ್ಮ ಪಾಟೀಲ್ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಅದು ನಾವು ಸ್ವೀಕಾರ ಮಾಡಬೇಕು, ಜನ ತೀರ್ಮಾನ. ಆದರೆ 2023ರಲ್ಲಿ ಮತ್ತೊಮ್ಮೆ ನಾವು ಗೆಲ್ತಕ್ಕಂಥ ಒಂದು ಅವಕಾಶ ಬಂದಿತ್ತು. ಜನರ ಭಾವನೆಯಲ್ಲಿ ಮಲಿಕೆ ಉತ್ತಿರಬೇಕು ಅನ್ನೋದು ಬಂದಿತ್ತು. ಅಧಿಕಾರ ನೋಡಿದರು. ಯಾಕಂದರೆ ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ಕೋಮುಗಲಭೆ ಆಗಲಿ, ಯಾವುದೇ ಜಾತಿಗೆ ನಾನು ನಿಂದೆ ಮಾಡೋದಾಗಲಿ, ಧರ್ಮ ಜಗಳಾಚೋದಾಗಲಿ ಮತ್ತು ಆಡಳಿತ ಅಡ್ಮಿನಿಸ್ಟ್ರೇಷನ್ ಫುಲ್ ಟೈಟ್ ಇದೆ ಅಂತ ನಾನು ನಮ್ಮ ಮೆಚ್ಚುಗೆ ನೆನೆಸ್ತಾ ಇದ್ದೆ.
ಆದರೆ ಕೆಲವು ಕಿಡಿಗೇಡಿಗಳು ನನ್ನ ಹತ್ರನೇ ತಿಂದು ರಾಜಕೀಯ ಬೆಳೆದಂಥ ಕೆಲವು ನಮ್ಮ ಲೀಡರ್ಗಳು, ಕೆಟ್ಟ ರಾಜಕಾರಣಿಗಳು ನಮ್ಮ ಮನೆ ಹೊಡಿತಕ್ಕಂಥ ಕೆಲಸ ಮಾಡಿ ನಮ್ಮ ತಮ್ಮಗೆ ತಿಳಿದುಂಬಿಸಿ ನನ್ನ ಎದುರೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿ ನಾವಿಬ್ಬರು ಸೋತು. ಯಾರ್ಯಾರಿನ ಕರ್ಕೊಂಡ್ಬಂದು ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆಲ್ಲ ಅಧಿಕಾರ ಕೊಟ್ಟರು, ನನಗೆ ಅಧಿಕಾರ ಕೊಡಲಿಲ್ಲ. ಆದರೂ ನಾವು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಲಾಯಲ್ ಆಗಿ ನಿಷ್ಠೆಯಿಂದ BJP ಒಬ್ಬ ಕಾರ್ಯಕರ್ತನಾಗಿ ಆ ಪಾರ್ಟಿ ದುಡಿತಾ ಇದ್ದ. ಒಂದು ಒಳ್ಳೆಯ ರೀತಿಯಿಂದ BJPಗೆ ನಾವು ಶಕ್ತಿಯಾಗಿ ಎಲ್ಲ ಜನರ ಸಹಕಾರದೊಂದಿಗೆ ಬೆಳೆಸಿದ್ದೆವು. ದುರ್ದೈವ ಮಣ್ಣಿನ ಇದರಲ್ಲಿ ಚುನಾವಣೆಯಲ್ಲಿ ಯಾವ ಇಂಡಿಪೆಂಡೆಂಟಾಗಿ ನನ್ನ ತಮ್ಮ ನನ್ನ ಎದುರು ನಿಂತಿದ್ದ. ಅವನಿಗೆ ಪಾರ್ಟಿಗೆ ತೊಗೋಬೇಕಾದ್ರೆ ಸೌಜನ್ಯಕ್ಕಾದರೂ ನಾವು ಕೂಡ ಮಾತಾಡಬೇಕಾಯ್ತು. ನೀನು ತೊಗೋಬೇಕು ಅನಿವಾರ್ಯದಲ್ಲಿ, ಭಾಳ ಸ್ಟ್ರಾಂಗ್ ಲೀಡರ್ ನಿಮ್ಮ ತಮ್ಮ, ನಿಮ್ಗೆ ಭಾಳ ಹೆಚ್ಚು ಓಡ್ತೋಣ, ನಮ್ಮ ಪಾರ್ಟಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ತೊಗೋಬೇಕಾಗಿತ್ತು. ಅದೇನೂ ಹೇಳಲಿಲ್ಲ. ನಿಮ್ಮ ಮುಖ್ಯಮಂತ್ರಿ ಮಾಡೋಂಥ ಸಂದರ್ಭದಲ್ಲಿ ಎಮ್ಮ ಪಾಟೀಲರು ಕೂಡ ಒಂದು MLA ಸಪೋರ್ಟ್ ಬೇಕಾಗ್ತದೆ ಅಂತ ನೀವು ಕೇಳಿದ್ರಿ. ನಿಮ್ಮ ಎದುರಾಳಿ ಎಮ್ಮ ಪಾಟೀಲರು ಮತ್ತು ಹೆಂಗೆ ನಿಮ್ಮ ಒಪ್ಪಿಗೆ ಕೇಳ್ತೆ ಅಂದ್ರೆ ನಾನು ಏನು ಹೇಳಿದೆ, ನೀವು ಮುಖ್ಯಮಂತ್ರಿ ಆಗ್ಬೇಕ್ರಿ, ತೋರಿ ಎಮ್ಮ ಪಾಟೀಲ್ ಯಾಕೆ ಯಾರಿಗೆ ತೋರಿ ಅನ್ನ ಎಮ್ಮ ಪಾಟೀಲ್ನ ತೊಗೋಂತ ಹೇಳ್ತೀನಿ ಅಂದಮೇಲೆ ನನ್ನ ತಮ್ಮಗೆ ಹೆಂಗೆ ಗುರುತು ಮಾಡ್ತಿದ್ದೆ. ಇಲ್ಲಿ ಕಾಂಗ್ರೆಸ್ದಾಗೆ ನಾವು ಜಾಯ್ನ್ ಆಗಿದ್ದು. ಕಾಂಗ್ರೆಸ್ ಜಾಯ್ನ್ ಆದಮೇಲೆ ಖರ್ಗೆಜಿ ಅವ್ರದ್ದು ನಮ್ಮದು ಹಿಂದೇನು ಕೆಲವು ವೈಮನಸ್ಸುಗಳಿದ್ದು, ವೈಮನಸ್ಸು ಕಾರಣ ನಾವು ಅವ್ರ ವಿರುದ್ಧಾಗಿ ಅವ್ರಿಗೆ ಸೋಲಿಸ್ದೇವೆ. ಮುಂದೆ ವಾತಾವರಣ ಈಗ ಅವರು ಹಳೆಯ ಭಾಳ ಆತ್ಮೀಯ ಫ್ರೆಂಡ್ ಆಗಿದ್ದರಿಂದ ಮತ್ತು ಇವರು BJP ಅವರು ಅನ್ಯಾಯ ಮಾಡಿದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರಿ ಅವ್ರು ರಾಧಾಕೃಷ್ಣನ್ ಆಡಿಸ್ತಾ ಇದ್ದೀವಿ. ನಮ್ಗೆ ಗೊತ್ತು ಏನಾಗಿದೆ, ಕಾಂಗ್ರೆಸ್ BJP ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಮಲಿಕೆ ಗುತ್ತಿರ ಶಕ್ತಿ ಉಪಯೋಗಿಸ್ತಾರೆ. ಆ ಗೆದ್ದ ಮೇಲೆ ಮಲಿಕೆ ಗುತ್ತಿರ ಮೂಲೆ ಓದ್ತಾರೆ. ಸ್ಯಾಂಕ್ಷನ್ ಮಾಡಿದ್ಮೇಲೆ ಮಾಡ್ಕೊಳ್ಳೋದು ಮಾಡ್ಕೋಬೇಕು. MLA ಇಲ್ಲಿ ಅಡ್ಮಿನಿಸ್ಟ್ರೇಷನು, ಇಲ್ಲಿ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾರೆ, ಇಷ್ಟು ಮಂದಿ ಕಾರ್ಪೊರೇಟ್ಗಳು 17-18 ಜನ ಕೌನ್ಸಿಲರ್ ಏನಾರು ಅವ್ರ ಮುಂದೆ ಡ್ರೈನೇಜ್ ಗಮನ ಮಾಡ್ತಾರೆ. ಅವ್ರಿಗೆ ಯಾಕೆ ಆರಿಸ್ಕೊಡ್ತಾರೆ ಜನ? ಅವ್ರು ಮಾಡ್ಕೊಳ್ಳೋದು ಅವ್ರ ಕರ್ತವ್ಯ ಅಲ್ವ? ಇಲ್ಲಿ ಹಿಂದಿಂದ ಯಾವಾಗಿನ ನೋಡಿ ನಮ್ಮ ವಿರುದ್ಧ ಆಗಿದೆ. ಇಲ್ಲಿ ಆದ್ರೂ ಮಾಡ್ಕೋ, ಸರ್ಕಾರ ಅವ್ರದ್ದೇ ಅದ. ಮುನ್ಸಿಪಾಲಿಟಿ ಆಡಳಿತ ಸರ್ಕಾರ ನಾವು ವಿರೋಧ ಪಕ್ಷದಾಗಿದ್ದರು ಇನ್ನೊಂದು ಇಲ್ಲಿ ಪುರಸಭೆಗೆ ಬರ್ತಕ್ಕಂಥ ಅಧಿಕಾರಿಗಳು ಮಿನಿಮಮ್ ಈಗ ಬಂದಿರತಕ್ಕಂಥ ಇವರು ವಿಜಯ್ ಮಾಂತೇಶ್ ಶುಗರ್ ಮಾತ್ರ ಈ ಸದ್ಯಕ್ಕೆ 1 ಇಯರ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ 6 ತಿಂಗಳಾದ್ರೆ ಸಾಕು, ಅಷ್ಟ್ರಲ್ಲಿ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಆಗ್ತದ ಅನ್ನೋದು ಮಾಹಿತಿ ಅದ ಸರ್. ಕೇಳ್ರಿ ಯಾಕಾಗ್ತದ? ಒಳ್ಳೆ ಅಫ್ಸರ್ ಇದ್ದಂದ್ರೆ ಯಾಕೆ ವರ್ಗಾವಣೆ ಆಗ್ತದ? ಕೌನ್ಸಿಲರ್ ಹೊಡೆದು ಕೆಲಸ ಮಾಡಲ್ಲ ತೆಗಿಬಾರ್ದು. ಅವ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಏನಂತ ತೆಗಿ. ಅವ ಭ್ರಷ್ಟಾನ, ಜನರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತ ಕೌನ್ಸಿಲರ್ ಹೇಳಿದ್ದು ಕೇಳಿಲ್ಲ ಅಂದ್ರೆ ತೆಗಿತೆ ಅಂದ್ರೆ ಆಡಳಿತ ಹೆಂಗೆ ನಡೀತದೆ? ಕೌನ್ಸಿಲರು ಲೀಗಲ್ ಹೇಳಿದ್ರೆ ಅವು ಮಾಡಬೇಕು, ಇಲ್ಲಿಗಲ್ ಹೇಳಿದ್ರೆ ಅವ ಹೆಂಗೆ ಮಾಡೋಕೆ? ಆಡಳಿತದಲ್ಲಿ ಆಪ್ಸಸ್ ಅವಮ್ಮ ಇವೆಲ್ಲ ಅವರು ಇದು ಮಾಡಬೇಕು. ಸರ್, ಅಭಿವೃದ್ಧಿಗಾಗಿ ಅಫ್ಜಲ್ಪುರ್ ಅಭಿವೃದ್ಧಿಗಾಗಿ ನೀವು ತಗೋತಕ್ಕಂಥ ಬೋಲ್ಡ್ ಸ್ಟೆಪ್ಗಳು ಬೇಕಲ್ಲ ಸರ್? ಈಗ ಅಧಿಕಾರದಾಗ ಇಲ್ಲ ಈಗಿನ ನೋಡೋಣ, ಮುಂದೆ ಕಾಲ ತೀರ್ಮಾನ ಮಾಡ್ತಾ ಮುಂದೆ ನೋಡೋಣ. ಜನ ಬಯಸಿದ್ರು ಅಂದ್ರೆ ನೋಡಮ್ಮ. ನಾನು ರಾಜಕೀಯ ಸನ್ಯಾಸಿ ಆಗಿಲ್ಲ, ಮಾರ್ಲಿಟಿ ಹೋಗಿದೆ, ಪ್ರಾಮಾಣಿಕತೆ ಹೋಗಿದೆ. ಪಂಚಾಯತ್ ಚೇರ್ಮನ್ಗಳು ನಮ್ಮ ಜನಪ್ರತಿನಿಧಿಗಳು ಹೇಳ್ಕೊಂಡು ನಮ್ಮ ಮೌಲ್ಯ ಕಳ್ಕೊಂಡಿದ್ವಿ. ನಾವೇನು ಯಾಕೆ ಜನರ ಸಲಗಿದ್ದೇವೆ? ನಾವು ಜನರ ಕಲ್ಯಾಣ ಮಾಡಬೇಕು ಅನ್ನೋದು ನಂಬಲ್ಲಿ ಬರಬೇಕು. ಮತ್ತು ಜನರ ಮೇಲೆ ನಾವು ಭಾವನೆ ಬರ್ಬೇಕಲ್ಲ. ಸೊ ಈ ಸಿಸ್ಟಮ್ ಇದ್ದಾಗ ಯಾವ ಪ್ರಾಮಾಣಿಕ ಬರ್ತಾನೆ? ಅವನೇನೋ ಸಾಲ ಮಾಡಿ ಕೌನ್ಸಿಲರ್ ಆಗಿರ್ತಾನೆ, ಸಾಲ ಮಾಡಿ ZP ಮೆಂಬರ್ ಇರ್ತಾನೆ, ಅವ್ನು ವಸೂಲು ಮಾಡ್ಬೇಕಲ್ಲ. ಸೊ ಈ ಸಿಸ್ಟಮ್ ಎಲ್ಲಿವರೆಗೂ ಹೋಗಲ್ಲ, ಈ ಪ್ರಾಮಾಣಿಕತೆ ಎಲ್ಲಿವರೆಗೂ ಬರಲ್ಲ, ನಮ್ಮ ಡೆವಲಪ್ಮೆಂಟ್ ಆಗಲ್ಲ. ನಾವು ಮೊದಲು ಜನರಿಗೆ ಬಿಲೇವ್ ಮಾಡ್ತೀವಿ. ನೀವು ಪ್ರಾಮಾಣಿಕತೆ ವ್ಯಕ್ತಿಗೆ ಆರ್ಸ್ ತೊಗೊಂಬರಿ ಒಂದು ನ್ಯಾಯಪೀಸಲ್ಲ, ಅವ ಹೆಂಗೆ ಮಗ ದುಡ್ಡು ತೊಗೊತಾನೆ ನೋಡಮ್, ಕಾಲರ್ ಹಿಡಿದು ಕೇಳಿಸ್ತಾರೆ. ನೀವು ಮಾಡೋದು ಅವನ ಬಳಿ ದುಡ್ಡು ತೊಗೊಂಡಿರ್ತೀರಿ, ಅವ್ನು ಹೇಳ್ತಾನೆ. ಸೆಕೆಂಡು ಜನಪ್ರತಿನಿಧಿಗಳು ನಮಗೆ ದುಡ್ಡು ಜನರಿಗೆ ಎಷ್ಟು ಖರ್ಚು ಮಾಡಿದ್ದೆವು, ಇಟ್ಟು ರೊಕ್ಕ ಬೇಕಂತ ಹೇಳ್ತೀರಿ. ಅಫ್ಸರ್ಗಳು ಹೇಳ್ತಾರೆ, ಅಫ್ಸರ್ಗಳಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ, ನಮ್ಗೆ ಇಟ್ಟು ತಂದು ಕೊಡ್ರಿ. ಅವು ಆಫೀಸರ್ ಎಲ್ಲಿ ತರಬೇಕು, ಜನರಲ್ಲಿ ತರಬೇಕು. ಸೊ ಈ ಸಿಸ್ಟಮು ವಿಶ್ವನೇ ಕೊಂಡಾಡ್ತಾ ಇದೆ. ನಮ್ಮ ನರೇಂದ್ರ ಮೋದಿ ಬಗ್ಗೆ ಪರ್ಸನಲ್ ನನಗೆ ಹೆಮ್ಮೆ ಇದೆ. ನಾ ಕಾಂಗ್ರೆಸ್ ಪಕ್ಷದಾಗಿದ್ದರೂ ಆ ಮನುಷ್ಯ ಗೌರವ ಕೊಡ್ತೀನಿ. ನಾಟ್ BJP ಪಾರ್ಟಿ. BJP ಪಾರ್ಟಿ ತತ್ವ ಸಿದ್ಧಾಂತಗಳು, ಮನೆ ಹೊಡಿತಕ್ಕಂಥ ಕೆಲಸಗಳು, ಧರ್ಮ ಹೊಡಿತಕ್ಕಂಥ ಕೆಲಸಗಳು ಟೋಟಲಿ ಐ ಆಮ್ ಅಪೋಸ್. ಸರ್, ಇನ್ನೊಂದು ಈಗ ಅಫ್ಜಲ್ಪುರ್ ತಾಲೂಕಿನಾಗ ಇರ್ತಕ್ಕಂಥ ಉದ್ಯಾನವನಗಳು ಅಕ್ರಮವಾಗಿ ಇನ್ನೊಬ್ರ ಹೆಸರಿಗೆ ಆಗಿದ್ದಾವ ಅನ್ನೋ ಮಾಹಿತಿ ಅದ ಸರ್. ಇದು ಮಂಡಲ್ ಪಂಚಾಯತ್ ಇದ್ದಾಗೂ ಈ ಥರ ಯಾವ ಒಂದು ಲಿಸ್ಟ್ ಕೊಡಿ ನನಗೆ. ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಈ ಸಂಬಂಧಪಟ್ಟ ಪೌರಾಡಳಿತ ಸಚಿವರಿಗೆ ಬರೀತೀನಿ ಸರ್. ರೈಟ್ ಗುರುತು ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಅಫ್ಜಲ್ಪುರ್ ದೊಡ್ಡ ರಾಜಕಾರಣಿಗಳನ್ನೇ ಸರ್ಕಾರಿ ಜಾಗಗಳನ್ನ ಕಬ್ಜಾ ಮಾಡಿ ಆಮೇಲೆ ಪ್ರಧಾನ DK ಶಿವಕುಮಾರ್ ಜಾಗ ಇರ್ಲಿಕ್ಕೆ ಕೊಡಿ.
ನಾನು ಲೆಟರ್ ಕೊಡ್ತೀನಿ, ನಿಮ್ಗೊಂದು ಕಾಪಿ ಕಳಿಸ್ತೀನಿ. ಸರ್ ಇನ್ನೊಂದು ಏನಾಗಿದೆ ಅವರೇ ಮಾಡ್ತಾರೆ. 50 ಅಂದರೆ ಪುರಸಭೆಯಿಂದ ನಾವು ಮಾಹಿತಿ ಹಕ್ಕಿನಾಗ ಅರ್ಜಿ ಹಾಕಿ ತೊಗೊಂಡಾಗ 59 ಗಾರ್ಡನ್ ಉದ್ಯಾನವನಗಳ ಜಾಗ ಇದೆ ಅಂತ ಹೇಳಿ ಪುರಸಭೆಯವ್ರು ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ಬಿಲ್ಲು ಕೂಡ ಹಾಕ್ತಾ ಇದ್ದಾರೆ, ಅಂದ್ರೆ ಖರ್ಚು ಮಾಡ್ತಾ ಇದ್ದೀವಿ ಅದಕ್ಕೆ ಅಂತ ಹೇಳಿ ಅನ್ನೋದು. ಆದರೆ ಇವತ್ತು ನಾವು ಹಗಲೊತ್ತು ಹುಡುಕಾಡಿದ್ರು ಕೂಡ ಅವು 59 ಉದ್ಯಾನಗಳು ಸಿಗೋದು ಕಷ್ಟನೇ ಸರ್. ಅದು ಕುಡಿ ಮಾಹಿತಿ ನಾವು ತೆಗೆಸಮ್ಮ. ನೀವು ಒಳ್ಳೆ ಪ್ರಶ್ನೆ ಎತ್ತೀರಿ. ರಿಯಲಿ ಉದ್ಯಾನ ಬೇಕು. ಯಾಕೆ ಕೊಡ್ತಾರೆ? ಹೌದು ಸರ್. ಗಾರ್ಡನ್ಗಳು ಲೇಔಟ್ದಾಗ ಆಗಿರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿ ಬರಬೇಕು. ಎಲ್ಲ ಇಕ್ಕಟ್ಟಾಗಿ ಮನೆಗೂ ಕಟ್ಟೋದ್ರಿಂದ ಆರೋಗ್ಯಕ್ಕೂ ತೊಂದರೆ, ಡ್ರೈನೇಜ್ ಬ್ಲಾಕ್ ಆಗ್ತಾವ. ಸೊ ಹಿಂಗಾಗಿ ಅವೆಲ್ಲ ಕುಡಿ ಒಳ್ಳೆ ವಿಚಾರ ಎತ್ತೀರಿ. ಏನೇನೋ ಡೀಟೇಲ್ ಹಂಗೆ ಕೊಡ್ರಿ, ನಾವು ಲೆಟರ್ ಬರೆದು ಸಂಬಂಧಪಟ್ಟು ಬಿಡಲ್ಲ. ನಿಮ್ಗೆ ಗೊತ್ತು, ನಾಲ್ಕೇ ಉತ್ತರ ಲೆಟರ್ ಅಂದ್ರೆ ಬೇರೆ ಹಂಗಿರಲ್ಲ. ನಾವು ಜಾತಿ ನೋಡ್ಬಾರ್ದು. ಎಲೆಕ್ಷನ್ ಬಂದಾಗ ನಮ್ಮ ಜಾತಿ ನಿಂತಾನಂತಂದು ಜಾತಿಗೆ ಓಟ್ ಹಾಕೋದು, ಇಲ್ಲ ಈಟ್ ರೊಕ್ಕ ಕೊಟ್ರೆ ಅಂತ ಅವನಿಗೆ ಓಟ್ ಹಾಕೋದು. ಈಗ ಬಿಡ್ರಿ, ಯಾವ ವ್ಯಕ್ತಿ ಅವ ಯಾವೇ ಇರಲಿ, ಅವ ಪ್ರಾಮಾಣಿಕದನ ಇಲ್ಲ, ಅವ ಈ ನಮಗೆ ಭಾಗದ ಅಭಿವೃದ್ಧಿ ಮಾಡ್ತಾನೋ ಇಲ್ಲೋ ನೋಡಿ ಓಟ್ ಹಾಕುವಂಥ ಜಾಗೃತಿ ಬಂದಾಗ ಅಬ್ಜಾಪುರ ಅಭಿವೃದ್ಧಿ ಆಗ್ತದೆ. ಇನ್ನು 50 ವರ್ಷ ಆದರೆ ಇದು ಹಿಂಗೆ ಇರ್ತದೆ. ಮತ್ತು ಯಾರೇ ಜನ ಇರಲಿ, ಅವ ಯಾವ ಪಾರ್ಟಿ ಅವರಲ್ಲಿ ಏನೇ ಇರಲಿ, ಫಸ್ಟ್ ಹೇಳ್ಕೊಂಡು ಬಂದಾಗ ಅದು ಮ್ಯಾಟ್ರ್ ಲೀಗಲಿ ಇತ್ತು ಅಂದರೆ ನಾನು ಇಮಿಡಿಯೇಟ್ ಎಫೆಕ್ಟಾಗಿ ಕೆಲಸ ಮಾಡ್ತೀನಿ. ಇಲ್ಲೀಗಲಿ ಇತ್ತು ಅಂದ್ರೆ ನಮ್ಮ ಕಾರ್ಯಕರ್ತಿದ್ರು ಬೆಚ್ಕೊತಾವೆ. ಅವರೆಲ್ಲರೂ ಸಭಾ ಗೊತ್ತು, ನನಗೆ ಉತ್ತರ ನಡೆಯಲ್ಲ, ಇದು ಹೆಂಗದ್ರಿ ಹಿಂಗೆ ಅಂದ್ರೆ ಬೈದ್ರು, ಸರಿಯಾಗಿ ಮಾಡಲೇ ಬರಲ್ಲ ಅಂತ ಬೈತೇವೆ. ಸೊ ಅದೊಂದು ಉಳಿಸ್ಕೊಂಡಿದ್ರಿಂದ ಅದಕ್ಕೆ ನೇರ ದಿಟ್ಟ ನುಡಿತಾರಪ್ಪ ಅಂತ ಹೆಸರು ಗಳಿಸೋದು, ಅದು ಉಳಿಸ್ಕೊಂಡಿದ್ವಿ. ಸರ್ ಜನ ಜಾಗೃತಿ ಆಗಬೇಕು ಅಂತ ಅನ್ನೋ ಮಾತು ಹೇಳಿದ್ರೆ ಹೌದು. ಆದರೆ ಇಲ್ಲಿ ಫಸ್ಟ್ ಅಫ್ಜಲ್ಪುರ ತಾಲೂಕಿನಾಗ ಎಜುಕೇಷನ್ ಡೆವಲಪ್ಮೆಂಟ್ ಆದಾಗ ಮಾತ್ರ ಎಲ್ಲ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಎಜುಕೇಷನ್ನೇ ಡೆವಲಪ್ಮೆಂಟ್ ಇಲ್ಲ. ಇಲ್ಲಿ ಒಂದು ವಾಣಿಜ್ಯವಾಗಿರ್ತಕ್ಕಂಥ ಒಂದು ಕಾಲೇಜ್ಗಳಿಲ್ಲ. ಈಗ ಪಕ್ಕಕ್ಕೆ ನಾವು ಸಿಂದಗಿ ಹೋಗ್ವಿ ಅಂತಂದ್ರೆ ಅಥವಾ ಜೇವರಿ ಕಾರಣ ಹೇಳ್ತೀನಿ ಕೇಳಿ. ಇಲ್ಲಿ ಡಿಗ್ರಿ ಕಾಲೇಜ್ ತರಬೇಕಾದ್ರೆ ನಾನು 5-6 ವರ್ಷ ಪ್ರಯತ್ನ ಮಾಡಬೇಕು. ಅದು ಯಾರೂ ಜಾಗ ಕೊಡಲಿಲ್ಲ. ಅಲ್ಲಿ ಹೋಗಿ ನಾನು ತೊಗೊಂಡಿದ್ದೆ, ಆಶ್ರಯ ಸಲಹೆ ತೊಗೊಂಡು ಜಾಗ ಮಾಡಿದೆ. ಸರ್ಕಾರ ಬೇಕಮ್ಮ, ಜಾಗ ಕೊಡಲ್ಲ. ಇಲ್ಲಿ ಗೌರ್ಮೆಂಟ್ ಹೋಗಿ ತೋಲಕ್ಕೆ ಹೋದ್ರೆ ಎಕ್ಸ್ಟ್ರಾ ತರ್ತಾರೆ. ಇವ್ರಿಗೆ ಬೇಕು. ಇವತ್ತು ವಾಣಿಜ್ಯ ಎಜುಕೇಷನ್ದಾಗೆ ನಮ್ಮ ಅಫ್ಜಲ್ಪುರ ತಾಲೂಕು ಕಮ್ಮಿ ಇಲ್ಲ. ಎಲ್ಲ ಬಿಜಾಪುರದವ್ರು ಬಂದು ಪ್ರೈವೇಟ್ ಸ್ಕೂಲ್ನು ಹಾಕ್ಲತ್ತಾರೆ. ಯಾಕೆ ಹಾಕ್ಲತ್ತಾರೆ? ಇವತ್ತು ನೀರಾವರಿ ಮಾಡಿರ್ಲಿಂದ ಚೀಲಗಟ್ಟೆ ರೊಕ್ಕ ಹೋಗ್ತಾರೆ. ಸರ್ಕಾರ ಶಾಲೆಗಳು ಆಗಬೇಕಾದ್ರೆ ಜನರು ಸಹಕಾರ ಬೇಕು ಅಫ್ಜಲ್ಪುರದಲ್ಲಿ. ಸರ್ ಇನ್ನೊಂದು ಸರ್ಕಾರಿ ಸ್ಕೂಲ್ ಅಂತ ಬಂದಾಗ ಇವತ್ತು ಇಲ್ಲಿರ್ತಕ್ಕಂಥ ಅಂದ್ರೆ ನಮ್ಮ ತಾಲೂಕು ಅಫ್ಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಸ್ಕೂಲ್ಗಳಿಗೂ ಮತ್ತು ಇವತ್ತು ನೀವು ಕಾರವಾರ ಅಂತ ಹೇಳಿದ್ರಿ ದಕ್ಷಿಣ ಕನ್ನಡ, ನಾನು ಹೋಗಿದ್ದೆ ಅಲ್ಲಿಗೆ, ಆ ಸ್ಕೂಲ್ಗಳಿಗೂ ಭೇಟಿ ಕೊಟ್ಟಿದ್ದೆ. ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳೇನು ವ್ಯವಸ್ಥೆಗಳನ್ನೇ ಬೇರೆ ಇದೆ. ಇಲ್ಲಿರ್ತಕ್ಕಂಥ ಅಫ್ಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಸ್ಕೂಲ್ಗಳ ಮೂಲ ಸೌಕರ್ಯಗಳೇ ಇರ್ತಕ್ಕಂಥದ್ದು ಬೇರೆ ಇದೆ. ಆದರೆ ಬರ್ತಕ್ಕಂಥ ಅನುದಾನ ಆ ಸರ್ಕಾರಿ ಸ್ಕೂಲಿಗೂ ಒಂದೇ ಮತ್ತು ನಮ್ಮ ಅಫ್ಜಲ್ಪುರ ತಾಲೂಕಿಗೆ ಬರ್ತಕ್ಕಂಥ ಸರ್ಕಾರಿ ಅನುದಾನ ಒಂದೇ. ಹಾಂ ಸರ್, ಬೆಟರ್ಮೆಂಟ್ ಟೀಮ್ ಅಂತ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅವ್ರದ್ದೇನು ಕೆಲಸ? ರೊಕ್ಕ ಎತ್ತಾಕದ ಸರ್ ಅದೇ ನೋಡಿ ಅದು ಹೈಲೈಟ್ ಮಾಡ್ರಿ. ಯಾರ್ಯಾರು ಮಾಡ್ಯಾರ ಅದು ಅವ್ರಿಗೆ ಬೇಕು ಪ್ರಾಮಾಣಿಕತೆ. ನಾವು ಎಲ್ಲಿ ಏನು ಮಾಡ್ತಾ ಇದ್ದೀವಿ ಅಲ್ಲಿ ಓದಿತಾರೆ. ಅಲ್ಲಿ ಕಾರವಾರ ಮಂಗಳೂರು ಹೋಗಿ ಹಾಕಿ ಓದಿತಾರೆ. MLA ಓದಿತಾರೆ, ಮಂದಿಗೆ ಬಿಡಿ. ಅದ್ರಲ್ಲಿ ಜಾಗೃತಿ ಅದ. ಇಲ್ಲಿಲ್ಲ. ಇದು ಎಲ್ಲ ಮಾಡ್ಕೋಬೇಕು ಸರ್. ಇಲ್ಲಿ ಅಫ್ಜಲ್ಪುರ ತಾಲೂಕು ಎದುರೇ ಸಿಮೆಂಟ್ ಒಯ್ತಿರ್ತಾರೆ, ಏನೂ ಅನ್ನಲ್ಲ. 1-2 ಚೀಲ ಅದರನ್ನು ಕೊಟ್ಟರೆ ಗಪ್ ಕೊಡ್ತಾರೆ. ಈ ಭ್ರಷ್ಟಾಚಾರ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ, ಅಫ್ಜಲ್ಪುರ ತಾಲೂಕಲ್ಲಿ ಭ್ರಷ್ಟಾಚಾರ ನೋಡಿ ಭಾಳ ಕಡೆ ಭ್ರಷ್ಟಾಚಾರ ಇದೆ. ನಾನೊಬ್ಬ ಆಡಳಿತ ಪಕ್ಷದ ಒಬ್ಬ ಜನಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಭಾಳ ಕಡೆ ಭ್ರಷ್ಟಾಚಾರ ಹಿಂದಿನ ಗೌರ್ಮೆಂಟ್ದಾಗೂ ಇತ್ತು, ಇನ್ನೂ ಅದ. ಇದು ಕಂಟ್ರೋಲ್ ಆಗಬೇಕಾದ್ರೆ ಜನ ಜಾಗೃತಿ. ಸರ್ ಈಗ ಭ್ರಷ್ಟಾಚಾರ ಪೂರ ನಿರ್ಮೂಲ ಆಗೈತೆ ಹೇಳಲ್ಲ. ಸಿದ್ದರಾಮಯ್ಯ ಭಾಳ ಪ್ರಾಮಾಣಿಕತೆ ವ್ಯಕ್ತಿ, ಬಟ್ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಎಫ್ಸಸ್ಗಳವ, ಪ್ರೆಷರ್ ಅವ. ಪಟ್ಟಣ ನಾನು ಹೇಳ್ತೀನಿ, ಟೋಟಲಿ ಪಟ್ಟಣ ಜನನೇ ಒಂಥರ ಈ ವ್ಯವಸ್ಥೆ ಹೆಂಗಾಗಿದೆ ಪಟ್ಟಣ ಜನ ಅಂದ್ರೆ ಇದು ಇಂಡಿಯಾದ ಬಾಂಗ್ಲಾದೇಶ ಇದ್ದಂಗೆ. ಇಂಡಿಯಾದ ಭಾರತ ಪೂರ ಆದ್ರೆ ಬಾಂಗ್ಲಾದೇಶ ನೋಡಿ ಹಿಂದೂಗಳು ಓಡಿಸ್ಲತ್ತಾರ. ಹಂಗೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಇಲ್ಲ, ಫುಲ್ ಪಾಲಿಟಿಕ್ಸ್. ಸರ್ ಈ ವ್ಯವಸ್ಥೆ ಯಾರು ಒಬ್ಬ MLA ಇರ್ತಾರೆ ಅವ್ರ ವಿರುದ್ಧ ಇಲ್ಲಿ MLA ವಿರುದ್ಧ ಆಕ್ಟಿವಿಟೀಸ್ ನಡೀತಾರೆ. ಅದು MLA ಏನಾರು ಅನ್ಯಾಯ ಮಾಡಿದ ಮಾಡ್ಬೇಕು ಸರ್. ಇದು ಈ ವ್ಯವಸ್ಥೆಯನ್ನು ನಾವು ಮಾಧ್ಯಮದವರು ಪ್ರಸಾರ ಮಾಡಿ ಅಧಿಕಾರಿಗಳಿಗಾಗಲಿ ಅಥವಾ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರ್ಲಿಕ್ಕೆ ನಾವು ಎಲ್ಲೋ ಎಡವಿದ್ದೀವಿ ಅಂತ ಅನ್ನಿಸ್ತಾ ಇದೆ. 100% ನಿಮ್ಮ ಮಾಧ್ಯಮದಾಗ ಎಲ್ಲೋ ನಿಮ್ಮಂಗಿಲ್ಲ. ಕರಪ್ಷನ್ ಇದು ಹೊಲಸಾಲಕ್ಕೆ ಕಾರಣ ನೀವು ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲಿದೆ, ಮೌಲ್ಯ ಕಳ್ಕೊಂಡಿರಿ. ನೀವು ನೇರ ನಿಷ್ಠರಿಂದ ಹಿಂಗೆ ಮಾಡಿರೋದು ಬರೀತೀರಿ ಮಾಡಕ್ಕೆ ಅದ ರೀ. ನೀವು ಮೀಡಿಯಾದವ್ರು ಭಾಳ ಮಂದಿ ಪ್ರಾಮಾಣಿಕ ಇದ್ದೀರಿ, ಇಲ್ಲಲ್ಲ, ಎಲ್ಲರೂ ಹೇಳಲ್ಲ. ಈ ಸಿಸ್ಟಮ್ದಾಗ ನೀವು ಕೂಡ ಕೆಲವು ಜನ ನೋಡಿ ಅನಿವಾರ್ಯ ಇದೆ.